ನಮಸ್ತೆ. ಮತ್ತೆ ನಮ್ಮ ಕನ್ನಡ ಸೆಕ್ಸ್ ಎಜುಕೇಶನ್ ಚಾನೆಲ್ಗೆ ಸ್ವಾಗತ. ಸೆಕ್ಸ್ ಅಲ್ಲಿ ವೀಕ್ ಆಗೋದು ಅಂದ್ರೆ ಎರೆಕ್ಷನ್. ಈಗ ಮ್ಯಾಸ್ಟರ್ಬೇಷನ್ ಹಸ್ತಮೈಥುನ ಮಾಡ್ತಾ ಮಾಡ್ತಾ ಎರೆಕ್ಷನ್ ಕಡಿಮೆ ಆಗೋದು, ಅಥವಾ ಸೆಕ್ಸ್ ಮಾಡ್ತಾ ಮಾಡ್ತಾ ಅಂದ್ರೆ ಇಂಟರ್ ಕೋರ್ಸ್ ಮಾಡ್ತಾ ಮಾಡ್ತಾ ಎರೆಕ್ಷನ್ ಕಡಿಮೆ ಆಗೋದು, ಅಥವಾ ಎಜಾಕ್ಯುಲೇಷನ್ ಆಗದೇ ಇರೋದು, ಅಥವಾ ಸೆಕ್ಸ್ ಬಗ್ಗೆ ಒಂಥರ ಇಂಟ್ರೆಸ್ಟ್ ಕಡಿಮೆ ಆಗೋದು. ಇವೆಲ್ಲ ಏನಾಗುತ್ತೆ, ಅತಿಯಾಗಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಪಾನ್ ವಿಡಿಯೋದಲ್ಲಿ ಸೆಕ್ಸ್ ಬಗ್ಗೆನೇ ಥಾಟ್ ಜಾಸ್ತಿ ಆಯಿತು, ಅದನ್ನೇ ನೋಡ್ತಾ ಇದ್ವಿ, ಅದ್ರ ಬಗ್ಗೆ ಓದ್ತಾ ಇದ್ವಿ. ಮೆಂಟಲಿ ಫಿಸಿಕಲಿ ತುಂಬ ಚೇಂಜಸ್ ಆಗತ್ತೆ. ಸೈಂಟಿಫಿಕಲಿ ಪಾರ್ನ್ ವಿಡಿಯೋ ಅಡಿಕ್ಷನಿಂದ ಏನೇನು ತೊಂದರೆ ಆಗತ್ತೆ ಅದ್ರ ಬಗ್ಗೆ ಬ್ರೀಫಾಗಿ ಮಾಹಿತಿ ಕೊಡ್ತೇನೆ. ನಮ್ಮ ವಿಡಿಯೋದಲ್ಲಿ ಸೆಕ್ಸ್ ಪ್ರಾಬ್ಲಮ್ ಬಗ್ಗೆ, ಪೆನಿಸ್ ಮತ್ತು ವೆಜನದಲ್ಲಾಗೋ ಇನ್ಫೆಕ್ಷನ್ ಬಗ್ಗೆ, ಜೊತೆಗೆ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ. ನಮ್ಮ ವಿಡಿಯೋನ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಯಾಕಂದರೆ ಸೆಕ್ಸ್ ಎಜುಕೇಷನ್ ಪ್ರತಿಯೊಬ್ಬರಿಗೂ ಅಗತ್ಯ ಇರುತ್ತೆ. ಸಣ್ಣ ಪುಟ್ಟ ಡೌಟ್ ಇದ್ದರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಕೊಳ್ಳಿ. ಪರ್ಸನಲ್ ಆಗಿ ಕನ್ಸಲ್ಟೇಷನ್ ಬೇಕು ಅಂತ ಅಂದರೆ ಮೇಲ್ಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ನಮ್ಮ ಕ್ಲಿನಿಕ್ಕಲ್ಲಿ ತುಂಬ ಹುಡುಗರು, ಮಿಡ್ಲ್ ಏಜರು, ಇವನ್ ಓಲ್ಡ್ ಏಜರು ಈ ಪಾರ್ನ್ ಅಡಿಕ್ಷನಿಂದ ತುಂಬ ಸೆಕ್ಸ್ ಪ್ರಾಬ್ಲಮ್ ಅಂದರೆ ಪೆನ್ನಿಸ್ ಎರೆಕ್ಷನ್ನೇ ಆಗದೆ ಇರೋದು, ಅಥವಾ ಎರೆಕ್ಷನ್ ಈಗ ಇಂಟರ್ ಕೋರ್ಸ್ ಅಥವಾ ಸಂಭೋಗ ಮಾಡ್ಬೇಕಾದ್ರೆ ಸಡನ್ನಾಗಿ ಕಡಿಮೆ ಆಗೋದು, ಎಷ್ಟೇ ಸ್ಟಿಮ್ಯುಲೇಷನ್ ಮಾಡಿದ್ರು ಮ್ಯಾಸ್ಟರ್ಬೇಷನ್ ಮಾಡ್ಕೋಬೇಕಾದ್ರೆ ಕಂಪ್ಲೀಟ್ ಎರೆಕ್ಷನ್ ಆಗದೆ ಇರೋದು, ಸೊಂಟ ನೋವು ಬರೋದು, ಏನೋ ಒಂಥರ ವೀಕ್ನೆಸ್ ಫೀಲ್ ಆಗೋದು, ಮೈಂಡೇ ಒಂಥರ ಬ್ಲಾಕ್ ಆದಂಗೆ ಆಗೋದು, ಈ ಕಂಪ್ಲೇಂಟನ್ನ ಇಟ್ಕೊಂಡು ಬರ್ತಾರೆ. ಈ ಥರ ಏನಕ್ಕಾಗುತ್ತೆ ಅಂದರೆ, ಒಂದು ಪಾನ್ ವಿಡಿಯೋ ಅಥವಾ ಏನಾದರೂ ಒಂದು ಹೊಸದನ್ನು ನೋಡ್ಬೇಕಾದ್ರೆ ಬ್ರೈನ್ ಕೆಮಿಕಲ್ಲಿ ಡೋಪಮಿನ್ ಅನ್ನೋದನ್ನ ರಿಲೀಸ್ ಆಗುತ್ತೆ. ಆ ಡೋಪಮಿನ್ ಏನು ಆಗುತ್ತೆ, ರಿಲೀಸ್ ಆಗ್ತಾ ಆಗ್ತಾ ಪದೇ ಪದೇ ನೋಡ್ತಾ ನೋಡ್ತಾ ಓವರ್ಲೋಡ್ ಆಗುತ್ತೆ. ಇದನ್ನ ಸೈಂಟಿಫಿಕಲಿ ಡೌನ್ ರೆಗ್ಯುಲೇಷನ್ ಅಂತ ಹೇಳ್ತೀವಿ. ಅಂದ್ರೆ ಡೋಪಮಿನ್ ರಿಸೆಪ್ಟರ್ ಅಂತ ಇರುತ್ತೆ, ಆ ಸೆನ್ಸಿಟಿವಿಟಿ ಡೌನ್ ಆಗ್ತಾ ಬರುತ್ತೆ. ಅಂದ್ರೆ ಒಂದು ಸೆಕ್ಸ್ ಬಗ್ಗೆ ಆಸಕ್ತಿನೇ ಕಡಿಮೆ ಆಗ್ಬಿಡತ್ತೆ. ಆ ಎರೆಕ್ಷನ್ ಏನಾಗುತ್ತೆ, ಸ್ಟಿಮ್ಯುಲೇಷನ್ ತುಂಬಾ ಮಾಡಬೇಕು, ಕೈಲಿ ಇಟ್ಕೊಂಡು ಮಾಡಬೇಕು, ಇಲ್ಲ ಪಾರ್ಟ್ನರ್ ಕೈಲಿ ಇಟ್ಕೊಂಡು ತುಂಬಾ ಫೋರ್ಸಬಲಿ ಮಾಡಬೇಕು, ಅವಾಗ ಕಂಪ್ಲೀಟ್ ಎರೆಕ್ಷನ್ ಆಗುತ್ತೆ. ಎಜಾಕ್ಯುಲೇಷನ್ ಜಸ್ಟ್ ಟಚ್ ಮಾಡ್ತಿದ್ದಂಗೆ ಅಥವಾ ಏನಾದರೂ ಒಂದು ವಿಡಿಯೋ ಅಥವಾ ಇಮೇಜ್ ನೋಡ್ತಿದ್ದಂಗೆ ಕಂಟ್ರೋಲ್ ಇಲ್ಲದೆ ಹೋಗುತ್ತೆ. ಅಂದರೆ ಬ್ರೈನಿಗೂ ಬಾಡಿಗೂ ಕನೆಕ್ಷನ್ ತುಂಬ ಡಿಸ್ಟರ್ಬ್ ಆಗುತ್ತೆ. ಸೊ ಈ ಪಾರ್ನ್ ಅಡಿಕ್ಷನಿಂದ ಒಂದು 4 ಇಂಪಾರ್ಟೆಂಟ್ ಸೆಕ್ಸ್ ಪ್ರಾಬ್ಲಮ್ ಆಗುತ್ತೆ. ಒಂದು ಪಾರ್ನ್ ಇಂಡ್ಯೂಸ್ಡ್ ಎರೆಕ್ಷನ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಈ ಬ್ರೈನ್ ಹೇಗೆ ಅಂದರೆ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಅಂತೀವಿ. ತುಂಬ ಒಂಥರ ಹೈ ಲೆವೆಲ್ಗೆ ಹೋಗಿರೋದ್ರಿಂದ ರಿಯಲಿಸ್ಟಿಕ್ ನ್ಯಾಚುರಲ್ ಆಗಿ ಸೆಕ್ಸ್ ಮಾಡಕ್ಕೆ ಹೋದಾಗ ಸಡನ್ ಆಗಿ ರಿಯಾಕ್ಟ್ ಮಾಡಲ್ಲ, ಬ್ರೈನಿಂದ ಬಾಡಿಗೆ ಕನೆಕ್ಷನ್ ಆಗಲ್ಲ. ಎರೆಕ್ಷನ್ ಸಡನ್ ಆಗಿ ಕಡಿಮೆ ಆಗೋದು, ತುಂಬಾ ಹೊತ್ತು ಅದನ್ನು ಸ್ಟಿಮ್ಯುಲೇಟ್ ಮಾಡಿದಾಗ ಸ್ವಲ್ಪ ಎರೆಕ್ಷನ್ ಆಗಿ ತಕ್ಷಣ ಎಜಾಕ್ಯುಲೇಟ್ ಆಗಿ ಎರೆಕ್ಷನ್ ಡೌನ್ ಆಗೋದು, ಇದು ಪಾರ್ನ್ ಇಂಡ್ಯೂಸ್ಡ್ ಎರೆಕ್ಷನ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಸೆಕೆಂಡ್ ಪ್ರಾಬ್ಲಮ್ ಬಂದು ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಅಂತ ಹೇಳ್ತೀವಿ. ಈ ಬ್ರೈನ್ ಪದೇ ಪದೇ ಒಂದು ರಿಯಲಿಸ್ಟಿಕ್ ಇಲ್ಲದೆ ಇರೋದ್ರಿಂದ ಬ್ರೈನಲ್ಲಿ ಏನಾಗುತ್ತೆ, ಕಾರ್ಟಿಸೋಲ್ ಹಾರ್ಮೋನ್ ತುಂಬ ಪೀಕಲ್ಲಿ ಹೋಗುತ್ತೆ, ಟೆಸ್ಟೋಸ್ಟಿರೋನ್ ಸಪ್ರೆಸ್ ಆಗುತ್ತೆ. ಸೊ ನಂಗೆ ಸೆಕ್ಸ್ ಮಾಡೋಕ್ಕಾಗುತ್ತೋ ಇಲ್ಲೋ ಈ ಆಂಗ್ಸೈಟಿನೂ ಜೊತೆಗೆ ಶುರು ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಯಾವಾಗ ಕಡಿಮೆ ಆಗುತ್ತೆ ಪೆನ್ನಿಸಲ್ಲಿ ಅಂದರೆ ಟೆಸ್ಟೋಸ್ಟಿರೋನ್ ಲೆವೆಲ್ ಕಡಿಮೆ ಆಗ್ತಿದ್ದಂಗೆ ಎರೆಕ್ಷನ್ ಯಾವಾಗ ಕಡಿಮೆ ಆಗುತ್ತೆ, ಆ ಭಯ ಇನ್ನೂ ಜಾಸ್ತಿ ಆಗುತ್ತೆ. ಸೆಕ್ಷುವಲ್ ಅರೋಸಲ್ ಅಂತೀವಿ, ಆ ಸೆಕ್ಸ್ ಬಗ್ಗೆ ಒಂದು ಆಸೆನೂ ಸಹ ಕಡಿಮೆ ಆಗುತ್ತೆ. ಅಂದರೆ ಪರ್ಫಾರ್ಮೆನ್ಸ್ ಆಂಗ್ಸೈಟಿ, ನಾವು ಮಾಡೋಕ್ಕಾಗುತ್ತೋ ಇಲ್ವೋ, ನಮ್ಮ ಮದುವೆ ಆಗ್ಲೋ ಬೇಡವೋ, ಸೊ ನಂಗೆ ಏನೋ ಪ್ರಾಬ್ಲಮ್ ಇದೆ, ಈ ಭಯ ಆತಂಕ ತುಂಬ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಬಂದು ಮೆಂಟಲ್ ಫ್ಯಾಟಿಗ್ ಅಂತೀವಿ ಅಥವಾ ಬ್ರೈನ್ ಫಾಗ್ ಅಂತೀವಿ. ಈಗ ನಮ್ಮ ಬ್ರೈನು ಒಂಥರ ಇಂಜಿನ್ ಇದ್ದಂಗೆ, ಓವರ್ ಡೋಪಮಿನ್ ರಿಲೀಸ್ ಆದಾಗ ನಮ್ಮ ಬ್ರೈನ್ ಏನು ಮಾಡುತ್ತೆ, ತುಂಬ ಎನರ್ಜಿ ಲಾಸ್ ಆಗ್ತಾ ಹೋಗುತ್ತೆ. ಆ ಬ್ರೈನಿಗೆ ರೆಸ್ಟ್ ಬೇಕು ಅನ್ಸುತ್ತೆ, ಯಾವುದೇ ವರ್ಕ್ ಮಾಡೋಕ್ಕೆ ಈಗ ಮೂಡ್ ಇರೋದಿಲ್ಲ, ಓದಕ್ಕಿರ್ಬೋದು, ಕೆಲಸಕ್ಕಿರ್ಬೋದು, ಯಾವುದನ್ನು ಫೋಕಸ್ ಮಾಡಲ್ಲ. ಅಂದರೆ ಬ್ರೈನ್ ಫಂಕ್ಷನ್ನು ಕಡಿಮೆ ಆಗ್ತಾ ಬರುತ್ತೆ. 4ನೇ ಪ್ರಾಬ್ಲಮ್ ಅಂದರೆ ಡಿಸೆನ್ಸಿಟೈಸೇಷನ್ ಅಂತ ಹೇಳ್ತೀವಿ. ಈಗ ಕೆಲವೊಂದು ಕಪಲ್ ಬರ್ತಾರೆ, ಸರ್ ನಾನು ಎಷ್ಟು ಸ್ಟಿಮ್ಯುಲೇಟ್ ಮಾಡ್ತೀನಿ ನನ್ನ ಹಸ್ಬೆಂಡಿಗೆ ಎರೆಕ್ಷನ್ನೇ ಆಗೋದಿಲ್ಲ ಅಂತ ಹೇಳ್ತಾರೆ. ಕೆಲವರು ಹುಡುಗರು ಬರ್ತಾರೆ, ಸರ್ ನಾನು ಮ್ಯಾಸ್ಟರ್ಬೇಷನ್ ಮಾಡ್ಬೇಕಾದ್ರೆ ಪೆನ್ನಿಸನ್ನು ತುಂಬ ರಫಾಗಿ ಹ್ಯಾಂಡ್ಲ್ ಮಾಡ್ತೀನಿ, ಎಷ್ಟೇ ಹ್ಯಾಂಡ್ಲ್ ಮಾಡಿದ್ರೆ ಆ ಎರೆಕ್ಷನ್ ಕಂಪ್ಲೀಟ್ ಆಗಲ್ಲ ಅಂತ ಹೇಳ್ತಾರೆ. ಅಂದರೆ ಆ ಸೆನ್ಸಿಟಿವಿಟಿ ಕಡಿಮೆ ಆಗುತ್ತೆ. ಯಾಕಂದರೆ ಆ ಟಚ್ಚು ಫೀಲ್ ಆದಾಗ ಬ್ರೈನಿಗೆ ಒಂದು ಮೆಸೇಜ್ ಕೊಟ್ಟಾಗ ಬ್ರೈನ್ ರಿಯಾಕ್ಷನ್ ಮಾಡಿ ಎರೆಕ್ಷನ್ ಪ್ರಾಪರಾಗಿ ಆಗಬೇಕು. ಅಡಿಕ್ಷನಲ್ಲಿ ಏನಾಗುತ್ತೆ, ಬಾಡಿ ಮತ್ತು ಬ್ರೈನ್ ತುಂಬ ಒಂದು ಇಂಬ್ಯಾಲೆನ್ಸ್ ಇರೋದ್ರಿಂದ ಆ ಸೆನ್ಸಿಟೈಸೇಷನ್ ಏನಿದೆ ಅದು ಕಡಿಮೆ ಆಗುತ್ತೆ. ಸೊ ಈ ಪ್ರಾಬ್ಲಮ್ ಇಂದ ಹೊರಗಡೆ ಬರೋದಕ್ಕೆ ಆಗಲ್ವಾ, ಒಂದು ಡೌಟ್ ಇರುತ್ತೆ. ಆ್ಯಕ್ಚುಲಿ ಒಂದು ಗಾಡ್ ಗಿಫ್ಟ್ ಏನಂದರೆ, ನಮ್ಮ ಹ್ಯೂಮನ್ ಬ್ರೈನ್ ಏನಿದೆ ನ್ಯೂರೋಪ್ಲಾಸ್ಟಿಸಿಟಿ ಅಂತೇಳಿ ಆಗುತ್ತೆ. ಅಂದರೆ ಮತ್ತೆ ಮೇಕಪ್ ಆಗುತ್ತೆ ಬ್ರೈನ್. ಇದಕ್ಕೆ ಒಂದು 4 ಸ್ಟೆಪ್ಪನ್ನು ಇಡಬೇಕು. ಫಸ್ಟ್ ಸ್ಟೆಪ್ಪು
ಒಂದು ವಿಡಿಯೋ ನೋಡುವಂಥ ಡ್ಯೂರೇಷನ್ ಏನಿದೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದು. ಯೂಶಲಿ ಏನಾಗುತ್ತೆ, ಸೊ ಒಂದು 5 ನಿಮಿಷ ಬ್ರೇಕ್ ನೋಡೋಣ ಅಂತೇಳಿ ಪಾರ್ನ್ ವಿಡಿಯೋನ ಶುರು ಮಾಡ್ತಾರೆ. ಅದು 1 ಅವರ್ 2 ಅವರ್ಸ್ ಆದ್ರೂ ಅದನ್ನು ಬಿಡೋಕ್ಕಾಗಲ್ಲ. ಅದು ಮೇಯ್ನ್ ಮಾಡೋವಂಥ ತಪ್ಪು. ಸಡನ್ನ ಬಿಟ್ಬಿಡ್ತೀನಿ ಅಂತ ಹೋಗ್ತಾರೆ, ಅದಿನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಸಹ ಕರೆಕ್ಟ್ ವೇ ಅಲ್ಲ. ಏನು ಮಾಡಬೇಕು, 5 to 8 ಮಿನಿಟ್ಸ್ ಒಂದು ದಿವಸಕ್ಕೆ ನೋಡಬೇಕು, ಅದ್ರ ಮೇಲೆ ನೋಡಬಾರ್ದು. ಈ ಥರ ಮೈಂಡನ್ನು ಒಂದು ಮೇಕಪ್ ಮಾಡ್ಕೊಳ್ಳೋವಂಥದ್ದು. ಎರಡನೇದು ಎಕ್ಸಸೈಸು ಮತ್ತು ಮೆಡಿಟೇಷನ್ ಅಂತ ಹೇಳ್ತೇವೆ. ಫಿಸಿಕಲಿ ಫಿಟ್ ಇತ್ತು ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ ಬ್ರೈನಲ್ಲೂ ಮತ್ತು ಬಾಡಿಲೂ. ಮೆಡಿಟೇಷನಿಂದ ಬ್ರೈನ್ ಒಂಥರ ರಿಫ್ರೆಶ್ ಥರ ಆಗುತ್ತೆ. ಥರ್ಡ್ ಸ್ಟೆಪ್ ಬಂದರೆ 8 ಅವರ್ಸ್ ನಿದ್ದೆ ಆಗಬೇಕು. ಯಾಕಂದರೆ ಬ್ರೈನ್ ಆಲ್ರೆಡಿ ಒಂದು ಫ್ಯಾಟಿಕ್ ಅಥವಾ ಕಂಪ್ಲೀಟ್ ಡ್ರೈನ್ ಆಗಿರೋದ್ರಿಂದ ನಿದ್ದೆ ಅನ್ನೋದು 8 ಅವರ್ಸ್ ಆದರೂ ಇರಬೇಕು. ಜೊತೆಗೆ ಗುಡ್ ನ್ಯೂಟ್ರಿಷನ್ ಇರಬೇಕು. ಜಿಂಕು, ಮೆಗ್ನೀಷಿಯಮ್ಮು, L-ಆರ್ಜಿನಿನ್ ಇರೋವಂಥದ್ದು, ಈ ಥರ ಹಸಿ ಸೊಪ್ಪು ತರಕಾರಿ ಜೊತೆಗೆ ಡ್ರೈ ಫ್ರೂಟ್ಸು ರೆಗ್ಯುಲರ್ ಆಗಿರಬೇಕು. ಫೋರ್ತ್ ಸ್ಟೆಪ್ಪು, ಈಗೀಗ ತುಂಬ ಹುಡುಗರು ಒಬ್ಬರೇ ಇರೋವಂಥದ್ದು, ಎಲ್ಲ ಫ್ರೆಂಡ್ಶಿಪ್ಪನ್ನು ಅವಾಯ್ಡ್ ಮಾಡೋವಂಥದ್ದು, ಸುಮ್ಮನೆ ಕುತ್ಕೊಂಡು ವಿಡಿಯೋ ನೋಡೋದು, ಪದೇ ಪದೇ ಕುತ್ಕೊಂಡು ಟಿ ವಿ ನೋಡೋದು, ಅಥವಾ ಒಂದು ಮೊಬೈಲಲ್ಲೇ ಆಟಾಡ್ತಾ ಕೂತ್ಕೊಳ್ಳೋದು, ಇದು ಮೇಯ್ನ್ ತಪ್ಪು ಮಾಡೋವಂಥದ್ದು. ಸೋಷಿಯಲ್ ಲೈಫ್ ಬೇಕು. ಫ್ರೆಂಡ್ಸ್ ಜೊತೆಗೆ, ಫ್ಯಾಮಿಲಿ ಜೊತೆಗೆ ಅಥವಾ ಔಟಿಂಗ್ ಹೋಗುವಂಥದ್ದು. ಎಷ್ಟಾಗತ್ತೆ ಮೊಬೈಲ್ ನೋಡೋವಂಥ ಡ್ಯೂರೇಷನನ್ನು ಕಡಿಮೆ ಮಾಡ್ಕೋಬೇಕು. ಅಂದರೆ ಸೋಷಿಯಲ್ ಲೈಫಿಂದ ಬ್ರೈನು ರಿಲ್ಯಾಕ್ಸೇಷನ್ ಆಗುತ್ತೆ, ಪಾಸಿಟಿವ್ ಥಾಟು ಬರುತ್ತೆ. ಸೊ ಪಾರ್ನ್ ವಿಡಿಯೋ ಅಥವಾ ಬ್ಲೂ ಫಿಲಮ್ ನೋಡೋದು ಅದೇನು ತಪ್ಪಲ್ಲ. ಒಂದು 5ರಿಂದ 8 ನಿಮಿಷ ಬ್ರೈನು ಖುಷಿ ಆಗತ್ತೆ, ಒಂದು ಕಂಫರ್ಟಬಲ್ ಆಗತ್ತೆ. ಯಾವಾಗ ಅಡಿಕ್ಷನ್ ಆಗುತ್ತೆ, ಬ್ರೈನು ಬಾಡಿ ವೀಕ್ ಆಗ್ತಾ ಹೋಗುತ್ತೆ. ಇದನ್ನ ಹೊರಗಡೆ ಬರಲಿಕ್ಕೆ ತುಂಬಾ ಕಷ್ಟ ಆಯ್ತಾ, ಅವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.